Good morning dear students, welcome to chemistry class. So in previous class we discussed about limitations of Mendeleev's periodic table and also we discussed about modern periodic table, and in that we discussed about modern periodic law and periods and groups. Okay, so in today's session we will discuss about the how to find the atomic number of elements in a periodic table. Okay, so periodic table nalli 118 elements the 118 elements du atomic number na ನೆನಪಿಟ್ಕೊಳ್ಳೋಕ್ಕಾಗುತ್ತಾ? ಸೊ ಈಗ ಜಿಂಕ್ ಎಷ್ಟಿದೆ, ಕಾಪರ್ ಎಷ್ಟಿದೆ, ಅಲ್ಯೂಮಿನಿಯಂ ಎಷ್ಟಿದೆ, ನೆಕ್ಸ್ಟ್ ಬೋರಾನ್ ಎಷ್ಟಿದೆ. ಸೊ ಏನು ಮ್ಯಾಕ್ಸಿಮಮ್ ಅಂದ್ರೆ ಒಂದು 30 ಎಲಿಮೆಂಟ್ಸ್ ನೆನಪಿಟ್ಕೋಬೋದು. ಅದನ್ನ ಬಿಟ್ಟರೆ 40 ಎಲಿಮೆಂಟ್ಸ್ ನಾವೇನು ಮಾಡ್ಕೋಬೋದು, ಅಟಾಮಿಕ್ ನಂಬರ್ನ ನೆನಪಿಟ್ಕೋಬೋದು. ಸೊ 118 ಎಲಿಮೆಂಟ್ಸ್ದು ಅಟಾಮಿಕ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಈಗ ನಾವು ಡಿಸ್ಕಷನ್ ಮಾಡೋಣ. ಸೊ ಫೈಂಡಿಂಗ್ atomic number of elements using magical numbers of periodic table. So here now we are going to find the atomic number of elements by using magical numbers. Okay, magical numbers of periodic table antandre, so here 2, 8, 8, 18, 18, 32, 32. So these are the magical numbers of a periodic table. So magical numbers are they are nothing but the total number of elements which were present in a respective periods. Okay, first period ಒಳಗೆ ಎಷ್ಟು ಇರ್ತಾವು, 2 ಎಲಿಮೆಂಟ್ಸ್ ಇರ್ತಾವೆ. ಸೆಕೆಂಡ್ ಪೀರಿಯಡ್ ಒಳಗೆ 8, ಥರ್ಡ್ ಪೀರಿಯಡ್ ಒಳಗೆ 8, ಫೋರ್ತ್ ಪೀರಿಯಡ್ ಒಳಗೆ 18, ಫಿಫ್ತ್ ಒಳಗೆ 18, ಸಿಕ್ಸ್ತ್ ಸೆವೆಂತ್ ಒಳಗೆ 32 ಎಲಿಮೆಂಟ್ಸ್, 32 ಎಲಿಮೆಂಟ್ಸ್ ಪ್ರೆಸೆಂಟ್ ಇರ್ತಾವೆ. ಸೊ ಹಿಯರ್ ದೀಸ್ ಆರ್ ಕಾಲ್ಡ್ ಆಸ್ ಅ ಮ್ಯಾಜಿಕಲ್ ನಂಬರ್ಸ್. ಓಕೆ, ಸೊ ಬೈ ಯೂಸಿಂಗ್ ದಿಸ್ ಮ್ಯಾಜಿಕಲ್ ನಂಬರ್ಸ್, ಸೊ ನಾವು ವಿ ವಿಲ್ ಫೈಂಡ್ ದಿ ಅಟೋಮಿಕ್ ನಂಬರ್ ಆಫ್ ಅ ಎಲಿಮೆಂಟ್. ಸೊ ಅಟೋಮಿಕ್ ನಂಬರ್ ಆಫ್ ಎಲಿಮೆಂಟ್ಸ್ ನಮಗೆ ಗೊತ್ತಿರಬೇಕಂದ್ರೆ, ಸೊ ಫಸ್ಟಿಗೆ ಸೊ ಫಸ್ಟ್ ಪೀರಿಯಡ್ ಎಲಿಮೆಂಟ್ಸ್ ಎಲ್ಲ ನಮ್ಗೆ ಏನಿರಬೇಕು, ನೆನಪಿರಬೇಕು. ಸೊ 1 to 30 ಏನು ಎಲಿಮೆಂಟ್ಸ್ ನಿಮ್ಗೆ ನೆನಪಿದ್ರೆ ಈಸಿಯಾಗಿ, ಸೊ ಬೈ ಯೂಸಿಂಗ್ ದಿಸ್ ಮ್ಯಾಜಿಕಲ್ ನಂಬರ್ ಯು ಆರ್ ಏಬಲ್ ಟು ಫೈಂಡ್ ಔಟ್ ದಿ ಅಟೋಮಿಕ್ ನಂಬರ್ ಆಫ್ ಎನಿ ಎಲಿಮೆಂಟ್. ಓಕೆ, ಸೊ ಹಿಯರ್ ಫಸ್ಟ್ ಪೀರಿಯಡ್ ಎಲಿಮೆಂಟ್ಸ್ ಯಾವ್ಯಾವ ಅದಾವು? ಸೊ ನೀವು ಈಗ ಫಸ್ಟ್ ಪೀರಿಯಡ್ ತೊಗೊಂಡ್ರೆ ಫಸ್ಟಿಗೆ ಯಾವುದಿದೆ, ಹೈಡ್ರೋಜನ್ ಇದೆ. ನೆಕ್ಸ್ಟು ಸೊ 18th ಗ್ರೂಪ್ನಲ್ಲಿ ಹೀಲಿಯಂ ಇದೆ. ಓಕೆ, ಸೊ ಈಗ ನಾವು ಫಸ್ಟ್ ಪೀರಿಯಡ್ನ ಫಸ್ಟ್ ಗ್ರೂಪ್ನ ಏನು ಅಟೋಮಿಕ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದನ್ನ ನೋಡೋಣ. ಫಸ್ಟ್ ಗ್ರೂಪ್ನ ಓಕೆ, ಸೊ ಫಸ್ಟ್ ಗ್ರೂಪ್ನಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದಿದೆ? ಸೊ ಹೈಡ್ರೋಜನ್ನ ಸಪ್ರೇಟಾಗಿ ಪ್ಲೇಸಿಂಗ್ ಮಾಡಿದ್ದಾರೆ ಫಾರ್ ದಿ ಸೇಕ್ ಆಫ್ ಫೈಂಡಿಂಗ್ ದಿ ಅಟೋಮಿಕ್ ನಂಬರ್. ಸೊ ಐ ಆಮ್ ರೈಟಿಂಗ್ ದಿ ಹೈಡ್ರೋಜನ್ ಇನ್ ಅ ಫಸ್ಟ್ ಗ್ರೂಪ್. ಬಟ್ ಇದು ಫಸ್ಟ್ ಗ್ರೂಪ್ನಲ್ಲಿ, ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ನಲ್ಲಿ ಹೈಡ್ರೋಜನ್ನ ಫಸ್ಟ್ ಗ್ರೂಪ್ನಲ್ಲಿ ಪ್ಲೇಸಿಂಗ್ ಮಾಡಿಲ್ಲ. ಸೊ ದಿಸ್ ಈಸ್ ಸಪ್ರೇಟ್ಲಿ ಪ್ಲೇಸ್ಡ್ ಅಟ್ ದಿ ಟಾಪ್ ಸೆಂಟರ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. ಓಕೆ, ಸೊ ಫಸ್ಟಿಗೆ ನಾವೇನು ತೊಗೊಳೋಣ, ಹೈಡ್ರೋಜನ್, ಲಿಥಿಯಂ, sodium, potassium, rubidium, cesium and francium. So these are the first group elements. Okay, so idrad atomic number na hege find out ಮಾಡೋದು, by using that magical numbers. Okay, so ಇಲ್ಲಿ magical numbers ಏನಿದಾವೆ, 2, 8, 8, 18, 18, 32. ಓಕೆ, ಸೊ ನೆಕ್ಸ್ಟ್ 32ನ ನಾವು ಯೂಸ್ ಮಾಡಲ್ಲ. ಅದು ನೆಕ್ಸ್ಟ್ 8th ಪೀರಿಯಡ್ ಏನಾದರೂ 8th ಪೀರಿಯಡ್ ಎಲಿಮೆಂಟ್ಸ್ ಡಿಸ್ಕವರ್ ಆದಾಗ 32ನ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಹೈಡ್ರೋಜನ್ ಅಟೋಮಿಕ್ ನಂಬರ್ ಗೊತ್ತಿದೆ. ಏನು ಹೈಡ್ರೋಜನ್ ಅಟೋಮಿಕ್ ನಂಬರು 1. ಓಕೆ, ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು, 1ಗೆ +2. ಸೊ 1ಗೆ +2 ಮಾಡಿದಾಗ ವಿ ವಿಲ್ ಗೆಟ್ ದಿ ಅಟೋಮಿಕ್ ನಂಬರ್ ಆಫ್ ಅ ಲಿಥಿಯಂ. 1 + 2 ಅಂತಂದರೆ ಎಷ್ಟಾಗುತ್ತೆ, 3. Okay, so 3 is the atomic number of a lithium. So next sodium atomic number ಬೇಕಂತಂದ್ರೆ, so 3 + 8, 3 + 8 ಮಾಡಿ ನಮ್ಗೆ ಎಷ್ಟು ಬರುತ್ತೆ, ನಂಬರು 11 ಬರುತ್ತೆ. So that is the atomic number of a sodium. Okay, so same way, so when we add 11 to 8 we will get the atomic number of
ಪೊಟ್ಯಾಷಿಯಮ್. ಓಕೆ, ಸೊ 11ನ 8ಗೆ ಆ್ಯಡ್ ಮಾಡಿದಾಗ ಸೊ ನಮಗೆ ಸಿಗುತ್ತೆ 19. ಸೊ ದ್ಯಾಟ್ 19 ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಅ ಪೊಟ್ಯಾಷಿಯಮ್. ಸೊ ನೆಕ್ಸ್ಟ್ 19ಗೆ 18ನ ಆ್ಯಡ್ ಮಾಡಿದಾಗ ಸೊ ನಮ್ಗೆ ಎಷ್ಟು ಸಿಗುತ್ತೆ? ಸೊ ಹಿಯರ್ ವಿ ವಿಲ್ ಗೆಟ್ ದಿ 37. So this is the atomic number of a rubidium. Okay, so next 37ಗೆ 18 ಆ್ಯಡ್ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ? ಸೊ 37ಗೆ ಅಂತಂದರೆ ಎಷ್ಟು ಬರುತ್ತೆ? ಇದು 55 ಬರುತ್ತೆ. ಸೊ ನೆಕ್ಸ್ಟ್ ದಿಸ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಅ ಸೀಸಿಯಮ್. ಓಕೆ, ಸೊ ದಿಸ್ 55ಗೆ 32ನ ನಾವು ಆ್ಯಡ್ ಮಾಡಿದರೆ ಸೊ ಹಿಯರ್ ವಿ ವಿಲ್ ಗೆಟ್ ದಿ 87. ಸೊ ದ್ಯಾಟ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಅ ಫ್ರಾನ್ಸಿಯಮ್. ಓಕೆ, ಸೊ ಬೈ ಯೂಸಿಂಗ್ this magical number so here we will get the atomic number of a respective element. so ನಮ್ಗೆ ಹಾಗೆ ಸಿಗುತ್ತಾ? ನಮಗೇನು ಫಸ್ಟ್ ಎಲಿಮೆಂಟ್ ಇಂದ ಅಟೋಮಿಕ್ ನಂಬರ್ ಏನು ಗೊತ್ತಿರಬೇಕು ನಮಗೆ. ಸೊ ಫಸ್ಟ್ ಎಲಿಮೆಂಟ್ ಇಂದು ಆ ಗ್ರೂಪ್ನಲ್ಲಿರೋ ಫಸ್ಟ್ ಎಲಿಮೆಂಟ್ ಇಂದ ಅಟೋಮಿಕ್ ನಂಬರ್ ಗೊತ್ತಿದ್ರೆ ಸೊ ನಾವು ಈಸಿಯಾಗಿ ಏನು ಮಾಡ್ಬೋದು? ಅದರ್ ಎಲಿಮೆಂಟ್ಸ್ ಯಾವುದು ಆ ಗ್ರೂಪ್ನಲ್ಲಿರುವಂತಹ ನೆಕ್ಸ್ಟ್ ಎಲಿಮೆಂಟ್ಸ್ದು ನಾವೇನು ಮಾಡ್ಬೋದು? ಅಟೋಮಿಕ್ ನಂಬರ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ತೊಗೊಳೋಣ ಈಗ. ಸೊ ಸೆಕೆಂಡ್ ಗ್ರೂಪು ಸೊ ಹಿಯರ್ second group starts from beryllium. Okay, so beryllium, magnesium, calcium, strontium, barium, and radium. Okay, so here when we consider the beryllium, atomic number of beryllium is 4. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಬರ್ದಿದ್ದೇವೆ, ಅದನ್ನ ಹಿಂಗೆ ಕಂಟಿನ್ಯೂಯೇಷನ್ ಅಂತ ಅಲ್ಲ. ಸೊ ಇದನ್ನು ನೀವು ಏನು ನೆನ್ಪಿಟ್ಕೋಬೇಡ್ರಿ ಈಗ. ಸೊ ಬೆರಿಲಿಯಮ್ದಷ್ಟೇ ನೋಡ್ರಿ. ಓಕೆ, ಸೊ ಇಲ್ಲಿ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ದ್ಯಾಟ್ ಸ್ಟಾರ್ಟ್ಸ್ ಫ್ರಮ್ ದಿ ಬೆರಿಲಿಯಮ್. ಸೊ ಬೆರಿಲಿಯಮ್ ಅಟೋಮಿಕ್ ನಂಬರ್ ಈಸ್ 4. ಓಕೆ, ಸೊ 4ಗೆ ನಾವೀಗ ನೆಕ್ಸ್ಟ್ ಎಷ್ಟು ಆ್ಯಡ್ ಮಾಡಬೇಕು? 8 ಆ್ಯಡ್ ಮಾಡಬೇಕು. 4ಗೆ 8 ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? ಸೊ 12. ಸೊ 12 ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಅ ಮ್ಯಾಗ್ನೇಷಿಯಮ್. ಸೊ ನೆಕ್ಸ್ಟ್ 12ಗೆ 8 ಆ್ಯಡ್ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ? 20 ಸಿಗುತ್ತೆ. ಸೊ ದ್ಯಾಟ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಕ್ಯಾಲ್ಸಿಯಮ್. ಸೊ ಸೇಮ್ 20ಗೆ ನಾವು ಏನು 18ನ ಆ್ಯಡ್ ಮಾಡಿದರೆ ವಿ ವಿಲ್ ಗೆಟ್ 38. ಸೊ ದ್ಯಾಟ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಸ್ಟ್ರಾನ್ಶಿಯಮ್. ಸೊ 38ಗೆ 18 ಆ್ಯಡ್ ಮಾಡಿದ್ರೆ ಸೊ ನಮಗೆ ಎಷ್ಟು ಸಿಗ್ತೈತಿ? 56. ದ್ಯಾಟ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಬೇರಿಯಮ್. ಸೊ ನೆಕ್ಸ್ಟ್ 56 6 32 ಆ್ಯಡ್ ಮಾಡಿದರೆ ವಿ ವಿಲ್ ಗೆಟ್ 88. ದ್ಯಾಟ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ರೇಡಿಯಮ್. ಓಕೆ, ಸೊ ಇದರಿಂದ ನಾವೇನು ಮಾಡಿದ್ವಿ? ಸೊ ಸೆಕೆಂಡ್ ಗ್ರೂಪ್ದು ಅಟೋಮಿಕ್ ನಂಬರ್ಸ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ನೆಕ್ಸ್ಟ್ 3rd to 12 ದೇ ಆರ್ ದಿ ಟ್ರಾನ್ಸಿಷನ್ ಎಲಿಮೆಂಟ್. ಓಕೆ, ಸೊ ಟ್ರಾನ್ಸಿಷನ್ ಎಲಿಮೆಂಟಿಂದು ನೀವೇ ಮಾಡ್ಕೊಡಿ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ ಅಂತಂದರೆ ದೇ ಆರ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಓಕೆ, ಸೊ ಸ್ಕ್ಯಾಂಡಿಯಮ್ ಇಲ್ಲಿ ಬರುತ್ತೆ. ಸ್ಕ್ಯಾಂಡಿಯಮ್ದ ಅಟೋಮಿಕ್ ನಂಬರ್ ಎಷ್ಟು? 21. ಸೊ 21ಗೆ 18 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? ಸೊ 39 ಬರುತ್ತೆ. ಸೊ ದ್ಯಾಟ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಎಟ್ರಿಯಮ್. ಓಕೆ, ಸೊ ಹೀಗೆ ಸ್ಕ್ಯಾಂಡಿಯಮ್ ಟು ಜಿಂಕ್ ಏನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಬರ್ತಾವಲ್ಲ ಅದ್ರದ್ದು ನೀವು ಮಾಡಬಹುದು. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆಫ್ಟರ್ ದ 4th and 5th group, sorry here 5th group, so 6th ಗ್ರೂಪಿಂದ ನಿಮ್ಗೇನು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಸ್ಟಾರ್ಟ್ ಆಗ್ತಾವೆ. ಸೊ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಬರೋದ್ರಿಂದ ಸೊ ಸ್ವಲ್ಪ ಇಲ್ಲಿ ಏನಾಗುತ್ತೆ? ವೇರಿ ಆಗುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಹಿಯರ್ ನೆಕ್ಸ್ಟ್ ವೆನ್ ವಿ ಕನ್ಸಿಡರ್ ದ 13th group element, 13th group element which starts from boron. Okay, so boron. So here next element is aluminium, next gallium, indium, thallium and nihonium. Okay, so these are the 13th group elements. Okay, so here the atomic number of boron is 5. Okay, so 5ಗೆ ನಾವು 8 ಆ್ಯಡ್ ಮಾಡಿದರೆ ಎಷ್ಟು ಸಿಗುತ್ತೆ ನಮಗೆ? ಸೊ ಹಿಯರ್ ವಿ ವಿಲ್ ಗೆಟ್ 13. ಸೊ ದಿಸ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಅ ಅಲ್ಯೂಮಿನಿಯಂ. ಸೊ 13ಗೆ ನಾವು 8 ಆ್ಯಡ್ ಮಾಡಿದರೆ ಸೊ ಹಿಯರ್ ವಿ ವಿಲ್ ಗೆಟ್ ದಿ ಸೊ 13ಗೆ 8 ಆ್ಯಡ್ ಮಾಡಿದರೆ ಎಷ್ಟು ಸಿಗುತ್ತೆ ನಮಗೆ? ಸಾರಿ, ಹಿಯರ್ ಸೊ ಇಲ್ಲಿ ನಮ್ಗೆ ಏನಾಗುತ್ತೆ? 3D ಆರ್ಬಿಟಲ್ಸ್ ಸ್ಟಾರ್ಟ್ ಆಗೋದ್ರಿಂದ ಸೊ ಹಿಯರ್ ವಿ ಹ್ಯಾವ್ ಟು ಆ್ಯಡ್ 18. ಓಕೆ, ಸೊ ಇಲ್ಲಿ ನಾವೇನು ಮಾಡ್ಬೇಕಂತಂದರೆ
ಇಲ್ಲಿ 8, 18, 18 ಆ್ಯಂಡ್ 32 ಯೂಸ್ ಮಾಡಿದಾಗ ವಿ ವಿಲ್ ಗೆಟ್ ದ ಅಟೋಮಿಕ್ ನಂಬರ್ ಆಫ್ ಅ ರಿಸ್ಪೆಕ್ಟಿವ್ ಎಲಿಮೆಂಟ್. ಓಕೆ, ಸೊ 5ಗೆ 8 ಮಾಡಿದರೆ 13. ಸೊ ನೆಕ್ಸ್ಟ್ 13ಗೆ 18 ಮಾಡಿದ್ರೆ ವಿ ವಿಲ್ ಗೆಟ್ 31. ಸೊ ದಟ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಅ ಗೇಲಿಯಂ. ಸೊ 31ಗೆ ನೆಕ್ಸ್ಟ್ 18ನ ಆ್ಯಡ್ ಮಾಡಿದರೆ ಸೊ ಹಿಯರ್ ಯು ವಿಲ್ ಗೆಟ್ 49. ಸೊ ದಿಸ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಇಂಡಿಯಂ. ಸೊ ನೆಕ್ಸ್ಟ್ 49ಗೆ ಸೊ 32ನ ಆ್ಯಡ್ ಮಾಡಿದರೆ ಸೊ ಹಿಯರ್ ಯು ವಿಲ್ ಗೆಟ್ 81. ಸೊ ದಟ್ ಈಸ್ ದಿ ಅಟೋಮಿಕ್ ನಂಬರ್ ಆಫ್ ಥ್ಯಾಲಿಯಂ. ಸೊ 81ಗೆ 32ನ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 113. that is the atomic number of neonium. okay, so this is about the 13th group elements. so 13th group elements ಗೆ ಮ್ಯಾಜಿಕಲ್ ನಂಬರ್ಸ್ ಏನು ಯೂಸ್ ಮಾಡ್ಬೇಕು ನಾವು 8, 18, 18, 32, 32. so by using this one we are able to calculate the atomic number of a respective elements. okay, so ಈಗ ನಾನು 13th element ಇಂದ ಮಾಡಿದ್ದೇನೆ. ಸೊ ನೀವು 14th ಗ್ರೂಪು, 15th ಗ್ರೂಪು, 16th ಗ್ರೂಪು, 17th ಗ್ರೂಪು ಆ್ಯಂಡ್ 18th ಗ್ರೂಪ್. ಸೊ 18th ಗ್ರೂಪ್ನಲ್ಲಿ ಮಾಡುವಾಗ ಸೊ ಇಲ್ಲಿ ಹೀಲಿಯಂ ಇರುತ್ತೆ. ಸೊ ಅವಾಗ ನೀವು ಮ್ಯಾಜಿಕಲ್ ನಂಬರ್ ಏನು ಮಾಡಬೇಕು 2, 8, 8, 18, 18, 32, 32ನ ಯೂಸ್ ಮಾಡಬೇಕು. ಸೊ ಟಿಲ್ 17th ಗ್ರೂಪ್ ಎಲಿಮೆಂಟ್ಸ್ ಸೊ ಯು ಹ್ಯಾವ್ ಟು ಯೂಸ್ ದಿಸ್ ಒನ್ 8, 18, 18, 32, 32. okay, so by this you will get the atomic number of a respective elements which were present in the respective group. okay, so here 14th group will start from carbon, 15th group will start from nitrogen, 16th group will start from oxygen, 17th group will start from fluorine, 18th group will start from helium. okay, so here you start writing the atomic number of a respective elements which were present in a respective group. okay, so idu video pause ಮಾಡಿ ಇವು ಎಲಿಮೆಂಟ್ಸ್ ಅಟೋಮಿಕ್ ನಂಬರ್ನ ಫೈಂಡ್ ಔಟ್ ಮಾಡಿರಿ. ಸೊ ಇದ್ರದ್ದು ಅಟೋಮಿಕ್ ನಂಬರ್ ಎಷ್ಟು 6, ಇದ್ರದ್ದು 7, 8, 9. ಸೊ ಇಲ್ಲಿ ಹೀಲಿಯಮ್ದು ಅಟೋಮಿಕ್ ನಂಬರ್ ಎಷ್ಟು 2. ಓಕೆ, ಸೊ ಇದ್ರದ್ದು ಒಳಬರೋ ಎಲಿಮೆಂಟ್ಸ್ನ ಬರ್ಕೊಂಡು ನೀಟಾಗಿ ಏನು ಮಾಡಿರಿ ಸೊ ಅಟೋಮಿಕ್ ನಂಬರ್ನ ಫೈಂಡ್ ಔಟ್ ಮಾಡಿರಿ ಬೈ ಯೂಸಿಂಗ್ ಮ್ಯಾಜಿಕಲ್ ನಂಬರ್ಸ್. ಓಕೆ, ಸೊ ಈಗ ನಮ್ಗೆ ಅಟೋಮಿಕ್ ನಂಬರ್ ಹೇಗೆ ಬರಿಬೇಕಂತ ಹೇಳಿ ಗೊತ್ತಾಯಿತು. ಸೊ ಈಗ ಎಲಿಮೆಂಟ್ ಡಿಸ್ಕವರ್ಡ್ ಆದಾಗ ಸೊ ಅವಕ್ಕೊಂದು ನೇಮಿಂಗ್ ಅಂತ ಹೇಳಿ ನಾವು ಕೊಡ್ತೇವೆ ಅಲ್ವಾ. ಸೊ ನೇಮಿಂಗ್ನ ಯಾವ ಟೈಪ್ ಕೊಡ್ತೀವಿ, ಸೊ ಅದಕ್ಕೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಾವ ಅಂತ ಹೇಳಿ ನಾವೀಗೇನು ಮಾಡೋಣ ಡಿಸ್ಕಷನ್ ಮಾಡೋಣ. ನಾಮಿನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ elements with atomic number greater than 100. ಓಕೆ, ಸೊ ಗ್ರೇಟರ್ ದ್ಯಾನ್ 100 ಅಂತ ಹೇಳಿ ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದ್ರೆ ಸೊ ಏನು 100ಕ್ಕಿಂತ ಮುಂಚೆ ಬರೋ ಎಲಿಮೆಂಟ್ಸ್ಗೇನು ಆಲ್ರೆಡಿ ನಾಮಿನ್ಕ್ಲೇಚರ್ ಆಗಿದ್ದು. ಸೊ ಆಲ್ಮೋಸ್ಟ್ 100 ಅಬೋ ಏನು ಎಲಿಮೆಂಟ್ಸ್ ಇದಾವಲ್ಲ ಸೊ ದೇ ಆರ್ ಮ್ಯಾನ್ ಮೇಡ್ ಆರ್ ಅ ಸಿಂಥಸೈಸ್ಡ್ ಎಲಿಮೆಂಟ್. ಓಕೆ, ಸೊ ನಾವು ಇದು ನಾಮಿನ್ಕ್ಲೇಚರ್ಗೆ ಒಂದು ಏನು ರಿಸ್ಟ್ರಿಕ್ಟೆಡ್ ರೂಲ್ಸ್ನ ಮೇಂಟೈನ್ ಮಾಡಿದ್ವಿ. ಸೊ ಯಾಕೆ ಮೇಂಟೈನ್ ಮಾಡಿದ್ವಿ ಅಂದ್ರೆ ಸೊ ಸಮ್ ಸರ್ಕಮ್ಸ್ಟೆನ್ಸಸ್ ಸೊ ಅಲ್ಲಿ ಏನದು ಅಂತಂದರೆ ಕ್ಲಾಶಸ್ ಸ್ಟಾರ್ಟ್ ಆದವು. ನಾಮಿನ್ಕ್ಲೇಚರ್ ಅಂದರೆ ಫಸ್ಟ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಯಾರು ಡಿಸ್ಕವರ್ಡ್ ಮಾಡಿರ್ತಾರಲ್ಲ ಎಲಿಮೆಂಟ್ಸ್ ಅವ್ರ ನೇಮ್ ಅಥವಾ ಆ ಎಲಿಮೆಂಟ್ಸಿಗೆ ಅವ್ರಿಗೆ ಏನೋ ಒಂದು ರೈಟ್ಸ್ ಇರ್ತಿತ್ತು ಆ ಎಲಿಮೆಂಟ್ಸ್ ನೇಮಿಂಗ್ ಅದು ಮಾಡಲಿಕ್ಕೆ. ಸೊ ಆಫ್ಟರ್ ದ ಡಿಸ್ಕವರಿ ಆಫ್ ಎಲಿಮೆಂಟ್ಸ್ ಸೊ ಹೆಂಗೆ ಎಲಿಮೆಂಟ್ಸ್ ಸ್ಟಾರ್ಟ್ ಆಗ್ತಾ ಡಿಸ್ಕವರ್ ಆಗಕ್ಕೆ ಸ್ಟಾರ್ಟ್ ಆದ್ವಲ್ಲ ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಬೆಳೀತು. ಸೊ ಕಂಟ್ರೀಸ್ ಬಿಟ್ವೀನ್ ಆಮೇಲೆ ಸೈಂಟಿಸ್ಟ್ ಬಿಟ್ವೀನು. ಸೊ ಅವಾಗ ಏನಾಗ್ತಿತ್ತು ಅಂದರೆ ಏನಿಲ್ಲಿ ಲಾರ್ಜರ್ ಎಲಿಮೆಂಟ್ಸ್ ಅದಾವಲ್ಲ ಲಾರ್ಜರ್ ಅಟೋಮಿಕ್ ನಂಬರ್ಸ್ ಎಲಿಮೆಂಟ್ಸ್ ಅದಾವಲ್ಲ ಸೊ ಅವ್ನು ಸಿಂಥಸೈಸ್ ಮಾಡಲಿಕ್ಕೆ ಸೊಫೆಸ್ಟಿಕೇಟೆಡ್ ಏನು ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದು ಅಥವಾ ಸೊಫೆಸ್ಟಿಕೇಟೆಡ್ ಲ್ಯಾಬ್ರೇಟರೀಸ್ ಎಲ್ಲ ಯೂಸ್ ಮಾಡಬೇಕಾಯಿತು. ಸೊ ಸೊಫೆಸ್ಟಿಕೇಟೆಡ್ ಲ್ಯಾಬ್ರೇಟರೀಸು ಸೊ ಎಲ್ಲ ಕಡೆ ಇರಲ್ಲ. ನಮ್ದೀಗ ಇರೋಂತಹ ಲ್ಯಾಬ್ರೇಟರೀಸ್ ಅವೆಲ್ಲ ಏನು ಸೊಫೆಸ್ಟಿಕೇಟೆಡ್ ಅಲ್ಲ. ಸೊಫೆಸ್ಟಿಕೇಟೆಡ್ ಅಂತಂದ್ರೆ ಅಲ್ಲೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಅಂದಮೇಲೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನು ಲ್ಯಾಕ್ ಟುಗೆದರ್ ಕ್ಲೋಸ್ ಟುಗೆದರ್ ಏನು ವ್ಯಾಲ್ಯೂಸ್ ಇರೋಂಥ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಈಗ ನಾವು ಸ್ಪೆಕ್ಟ್ರಮ್ ತೆಗಿಬೇಕಂತ
ಅಂತಂದರೆ IR ಸ್ಪೆಕ್ಟ್ರಮ್, UV ಸ್ಪೆಕ್ಟ್ರಮ್ಮು, ಸೆಮ್, ಟೆಮ್ ಇವನ್ನೆಲ್ಲ ತೆಗಿಬೇಕಂದ್ರೆ ಸಮ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ. ಸೊ ಅವೆಲ್ಲ ಇನ್ನು ಸೊ ದೇ ಕಾಟ್ಸ್ ಅ ಲಾಟ್. ಓಕೆ, ಸೊ ಅಂಥ ಒಂದು ಸೊಫೆಸ್ಟಿಕೇಟೆಡ್ ಲ್ಯಾಬ್ರೋಟ್ರಿ ಒಳಗೆ ಸೊ ಹೈಯರ್ ಅಟೋಮಿಕ್ ನಂಬರ್ ಇರೋಂಥ ಎಲಿಮೆಂಟ್ಸ್ನ ಡಿಸ್ಕವರಿ ಮಾಡಿದಾಗ ಸೊ ಆ ಎಲಿಮೆಂಟ್ಸ್ ಏನು ಸಿಂಥಸೈಸ್ ಮಾಡ್ತಾರಲ್ಲ ಸೊ ದೇ ಗೆಟ್ ದಿ ಫ್ಯೂ ಅಟಮ್ಸ್ ಆಫ್ ದ್ಯಾಟ್ ಎಲಿಮೆಂಟ್. ಓಕೆ, ಸೊ ನ್ಯಾನೋಗ್ರಾಮ್ಸ್ನಲ್ಲಿ ಅಥವಾ ಫೆಮ್ಟೋಗ್ರಾಮ್ಸ್ನಲ್ಲೇನು ಆ ಎಲಿಮೆಂಟ್ಸ್ ಅವೈಲೇಬಿಲಿಟಿ ಇರೋದ್ರಿಂದ ಸೊ ಸೈಂಟಿಸ್ಟ್ ಅದ್ರದ್ದು ಎಲಿಮೆಂಟ್ನ ಸೊ ಅದ್ರದ್ದು ಪ್ರಾಪರ್ಟೀಸ್ ಆಯಿತು, ಅದ್ರದ್ದು ಬಿಹೇವಿಯರ್ನ ಡಿಸ್ಕಷನ್ ಮಾಡಿ ಅಥವಾ ಅದ್ರ ಬಿಹೇವಿಯರ್ನ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆನೇ ಸೊ ಆ ಸೈಂಟಿಸ್ಟು ಅವ್ರದ್ದು ನೇಮ್ ಕೊಡಲಿಕ್ಕೆ ಅಥವಾ ಅವ್ರಿಗೆ ಏನೋ ಯಾವುದು ನೇಮ್ ಕೊಡ್ಬೇಕನ್ನಿಸ್ತೈತಲ್ಲ ಆ ನೇಮ್ ಕೊಡಲಿಕ್ಕೆ ಏನು ಮಾಡಿದ್ರು, ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಸೊ ಹಾಗೆ ನೋಡಿದಾಗ ಸೊ ಈಗ 104 ಸೊ ದಿಸ್ ಎಲಿಮೆಂಟ್ ವೇ synthesized by Russian and American scientists. Okay, so both Russian and American scientists simultaneously synthesized the 104 element. Okay, so here American scientist who gave the name for 104 element as a Rutherfordium. Okay, so they gave the element as a Rutherfordium. Okay, so same way Saudis gave the element as a Kurchatovium. Okay, so this is the name which were given by Saudis and this is the name which were given by the Americans. Okay, so ನಾವು ಒಂದೇ ಎಲಿಮೆಂಟ್ಸ್ನ ಎರಡು ನೇಮಿಂದ ನಾವು ಕರೀಲಿಕ್ಕಾಗುತ್ತಾ? ಸೊ ಎರಡು ನೇಮಿಂದ ಕರೆಯೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತೈತಿ. ಸೊ ನೆಕ್ಸ್ಟ್ IUPAC ಅಂತಂದರೆ ನಾವು IUPAC ಅಂತ ಹೇಳಿನೂ ಕರಿತೇವೆ, ಅದಕ್ಕೆ IUPAC ಅಂತ ಹೇಳಿನೂ ಕರಿತೇವೆ, IUPAC. ಓಕೆ, ಸೊ IUPAC ಏನಂತಲ್ಲ ಸೊ ಇದು ಒಂದು ರೂಲ್ಸ್ ಮಾಡ್ತು. ಸೊ ರೂಲ್ಸ್ ಮಾಡಿ ಸೊ ಬಿಫೋರ್ ದಿ ಡಿಸ್ಕವರಿ ಆಫ್ ಎಲಿಮೆಂಟ್ಸ್ ಒಂದು ಯಾವುದೋ ಎಲಿಮೆಂಟ್ ಸಿಂಥಸೈಸ್ ಆಯ್ತು ಅಂತಂದ್ರೆ ಸೊ ಅದನ್ನು ಏನು ಹೈಲಿ ಅಪ್ರೂವಲ್ ಮಾಡೋದಕ್ಕಿಂತ ಮುಂಚೆ ಸೊ ಅದನ್ನು ಏನು ನಾಮಿಂಕ್ಲೇಚರ್ ಏನು ರೂಟ್ ನೇಮ್ ನ್ಯೂಮರಿಕಲ್ಸ್ನ ಯೂಸ್ ಮಾಡಿ ಸೊ ನ್ಯೂಮರಿಕಲ್ಸ್ದು ರೂಟ್ ನೇಮ್ನ ಯೂಸ್ ಮಾಡಿ ನಾಮಿಂಕ್ಲೇಚರ್ ಮಾಡಿ ಆಫ್ಟರ್ ದಿ ಡಿಸ್ಕವರಿ ಆಫ್ ದ್ಯಾಟ್ ಎಲಿಮೆಂಟ್ ಸೊ IUPAC ಏನು ಒಂದು ನೇಮಿಂಗ್ ಅಂತ ಹೇಳ್ಕೊಡ್ತೈತಲ್ಲ ಸೊ IUPAC ಒಳಗಿರುವಂತಹ ಮೆಂಬರ್ಸ್ ಏನೋ ಅದಕ್ಕೊಂದು ನೇಮಿಂಗ್ ಅಂತ ಕೊಡ್ತಾರಲ್ಲ ಆ ನೇಮಿಂಗ್ನ ಆ ಎಲಿಮೆಂಟ್ಸಿಗೆ ಕರಿಬೇಕಂತ ಹೇಳಿ ಒಂದು ರೂಲ್ಸ್ ಮಾಡ್ತು. ಓಕೆ, ಸೊ ಹಿಯರ್ ಏನು ಬಿಫೋರ್ ಏನು ಎಲಿಮೆಂಟ್ ಸಿಂಥಸೈಸ್ ಆದಾಗ ಸೊ ಅದು ಏನು ಒಂದು ಹೈಲಿ ಏನು ಒಂದು ಆರ್ಗನೈಸ್ದಿಂದ ಸೊ ಸಿಗ್ನೇಚರ್ ಸಿಗೋದಕ್ಕಿಂತ ಮುಂಚೆನೇ ಅದಕ್ಕೊಂದು ನೇಮಿಂಗ್ ಅಂತ ಹೇಳಿ ಕೊಡ್ಲಿಕ್ಕೆ ಏನು ಕಾಂಪಿಟೇಷನ್ ಐತಲ್ಲ ಅದನ್ನು ಇದು IUPAC ಏನು ಮಾಡ್ತು, ಸಾಲ್ವ್ ಮಾಡ್ತು ಬೈ ಯೂಸಿಂಗ್ ನ್ಯೂಮರಿಕಲ್ ರೂಟ್ಸ್. ಓಕೆ, ಸೊ ಅವು ನ್ಯೂಮರಿಕಲ್ ರೂಟ್ಸ್ ಯಾವ ಅಂತಂದರೆ so here when we consider the numerical roots so first one is digit, next name, next symbol. ಸೊ ಈಗ ಆಲ್ರೆಡಿ ನಾವು ಸಿಂಥಸೈಸ್ಡ್ ಈಗ ಯಾವುದು ನೈಟ್ರೋಜನ್ ಅಂತ ಕೊಟ್ಟರೆ ಇದಕ್ಕೇನೋ ಆಲ್ರೆಡಿ ಏನೋ ನೇಮಿಂಗ್ ಇದೆ ಅಲ್ವಾ. ಸೊ ಇದೇ ಟೈಪ ಏನೋ ಸಿಂಥಸೈಸ್ಡ್ ಎಲಿಮೆಂಟ್ ಅದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಸ್ಟಡಿ ಮಾಡಲಿಲ್ದಂಗೆ ಸಿಂಥಸೈಸ್ಡ್ ಎಲಿಮೆಂಟ್ಸ್ ಇರ್ತಾವಲ್ಲ ಸೊ ಅವಕ್ಕೆ ಬಿಫೋರ್ ದಿ ಒಂದು ಏನು ಕಂಪ್ಲೀಟಾಗಿ ಒಂದು ಎಲಿಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡೋಕ್ಕಿಂತ ಮುಂಚೆ ಸೊ ಅದನ್ನು ಯಾವುದರಿಂದ ಬೈ ಯೂಸಿಂಗ್ ಡಿಜಿಟ್ಸ್. ಓಕೆ, ಸೊ ಇದನ್ನು ನ್ಯೂಮರಿಕಲ್ ರೂಟ್ಸ್ನ ಯೂಸ್ ಮಾಡಿ ಅದಕ್ಕೊಂದು ನೇಮಿಂಗ್ ಅಂತ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಕಂಪ್ಲೀಟಾಗಿ ಅದು ಎಲಿಮೆಂಟ್ಸ್ ಡಿಸ್ಕವರಿ ಆಗಿ ಅದ್ರ ಮೇಲೆ ಏನೋ ಸ್ಟಡೀಸ್ ಎಲ್ಲ ಆಗಿಂದ ಸೊ ಅದನ್ನು ಅಪ್ರೂವಲ್ ಸಿಕ್ಕಾಗ ಅದಕ್ಕೊಂದು ನೇಮಿಂಗ್ ಅಂತ ಹೇಳಿ IUPAC ಏನು ಮಾಡ್ತೈತಿ, ಕೊಡ್ತೈತಿ. ಓಕೆ, ಸೊ ಬಿಫೋರ್ ಸ್ಟಡಿಂಗ್ ದ್ಯಾಟ್ ಎಲಿಮೆಂಟ್ ಓಕೆ ಸೊ ಅದಕ್ಕೊಂದು ನೇಮಿಂಗ್ ಹೆಂಗೆ ಕೊಡ್ತಾರೆ ಅಂತಂದ್ರೆ ಬೈ ಯೂಸಿಂಗ್ ನ್ಯೂಮರಿಕಲ್ ರೂಟ್ಸ್. ಓಕೆ, ಫಾರ್ 0 ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ನೇಮ್ ನಿಲ್. ಓಕೆ, ಸೊ ಫಾರ್ 1 ವಿ ಆರ್ ಗೋಯಿಂಗ್ ಟು ಯೂಸ್ ದಿ ನೇಮ್ ಅನ್. ಫಾರ್ 2 ವಿ ಆರ್ ಗೋಯಿಂಗ್ ಟು ಯೂಸ್ ಡೈ. ಫಾರ್ 3 ವಿ ಆರ್ ಗೋಯಿಂಗ್ ಟು ಯೂಸ್ ಟ್ರೈ. ಫಾರ್ 4 ವಿ ಆರ್ ಗೋಯಿಂಗ್ ಟು ಯೂಸ್ ಕ್ವಾಡ್. For 5 we are going to use pent. For 6 we are going to use eggs. For 7 sept. For 8 oct. For 9 een.
So these are the numerical roots which were used for a nomenclature of that elements which were discovered but not completely studied. Okay, so here for a nil we are going to use the symbol small n. Okay, so for 1 we are going to use the symbol U. So for 2 we are going to use D. For 3 we are going to use T. So for 4 we are going to use Q. So for 5 we are going to use P. So for 6 we are going to use H. For 7 we are going to small h. So for 7 we are going to use S. So for 8 we are going to use O. For 9 we are going to use E. Okay, so ಹೆಂಗೆ ನೇಮಿಂಗ್ ಮಾಡ್ತೇವೆ ಅಂತಂದ್ರೆ ಈಗ 100 ಎಲಿಮೆಂಟ್ ಇದೆ ಅಂತ ತಿಳ್ಕೊರಿ. ಸೊ 100 ಎಲಿಮೆಂಟ್ ಇದೆ ಅಂತಂದ್ರೆ 1 ಅಂತಂದ್ರೆ ಏನಿದೆ ಇಲ್ಲಿ U N. ಸೊ ನೆಕ್ಸ್ಟ್ 0ಕ್ಕೆ ಏನಿದೆ N I L. ಸೊ 0ಕ್ಕೆ ಮತ್ತೆ 0ಕ್ಕೆ N I L. ಓಕೆ, ಸೊ ಇದಿಷ್ಟನ್ನೇ ಮಾಡೋದು ಇಲ್ಲ. ನೆಕ್ಸ್ಟ್ ಇದಕ್ಕೆ ಏನು ಮಾಡ್ಬೇಕು ನಾವು I U M ಸಫಿಕ್ಸ್ನ ಆ್ಯಡ್ ಮಾಡಬೇಕು ಟು ಕಂಪ್ಲೀಟ್ ದ ನಾಮಿನ್ಕ್ಲೇಚರ್ ಆಫ್ ದ್ಯಾಟ್ ಎಲಿಮೆಂಟ್. ಓಕೆ, ಸೊ ಆ ಎಲಿಮೆಂಟ್ ನಾಮಿನ್ಕ್ಲೇಚರ್ ಕಂಪ್ಲೀಟ್ ಮಾಡಬೇಕಂದ್ರೆ ಸೊ ಲಾಸ್ಟಿಗೆ ನಾವೇನು ಹಚ್ಚಬೇಕು I U M ನ ಆ್ಯಡ್ ಮಾಡಬೇಕು. ಸೊ ದಿಸ್ ಈಸ್ ದಿ ನಾಮಿನ್ಕ್ಲೇಚರ್ ಆಫ್ 100th ಎಲಿಮೆಂಟ್. ಓಕೆ, ಸೊ 100th ಎಲಿಮೆಂಟ್ನ ಸೊ ಡಿಸ್ಕವರ್ ಆಗಿರ್ತೈತಿ ಬಟ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಆಗಿಲ್ದಾಗ ಸೊ ಅದಕ್ಕೇನೋ ಒಂದು ಏನೋ ಅಫಿಷಿಯಲ್ ನೇಮ್ ಕೊಡೋದಕ್ಕಿಂತ ಮುಂಚೆ ಸೊ ಈ ನೇಮಿಂದ ಏನು ಮಾಡ್ತಾರೆ ಅದನ್ನು ಕರೀತಾರೆ. ಓಕೆ, ಸೊ ದಿಸ್ ಈಸ್ ಫಾರ್ 100. ಸೊ ಇಲ್ಲೇ ನಾವೇನು ಮಾಡಬೇಕು ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಇರಬೇಕು. ಸೊ ನೆಕ್ಸ್ಟ್ ಲೆಟರ್ಸ್ ಎಲ್ಲ ಸ್ಮಾಲ್ ಇರಬೇಕು. ಸೊ ಲಾಸ್ಟಿಗೆ ಸಫಿಕ್ಸ್ ಏನು ಹಚ್ಬೇಕು ನಾವು I U M ನ ಆ್ಯಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನಾವು 101 ಎಲಿಮೆಂಟ್ ನೋಡಿದರೆ 101th ಎಲಿಮೆಂಟ್ ನೋಡಿದರೆ ಎಲಿಮೆಂಟ್. ಸೊ ಇಲ್ಲೇನಿದೆ 1 + 0 + 1 ಅಂತಂದರೆ 1ಗೆ ಏನಿದೆ UN, 0ಕ್ಕೆ ನಿಲ್ N I L, ನೆಕ್ಸ್ಟ್ 1ಗೆ UN. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಸೊ ವಿ ಹ್ಯಾವ್ ಟು ಆ್ಯಡ್ ದಿ ಸಫಿಕ್ಸ್ I U M. ಓಕೆ, ಅನಿಲ್ ಅನ್ ಎಮ್. ಓಕೆ, ಸೊ ದಿಸ್ ಈಸ್ ದ IUPAC ನೇಮ್ ಆಫ್ ಅ 101th ಎಲಿಮೆಂಟ್. IUPAC ನೇಮ್ ಫಾರ್ ಅ 101th ಎಲಿಮೆಂಟ್. ಓಕೆ, ಸೊ ನೆಕ್ಸ್ಟ್ ನಾವು ಅಪ್ರೂವಲ್ ನೇಮ್ ನೋಡಿದರೆ ಸೊ ಇದಕ್ಕೆ ಅಪ್ರೂವಲ್ಡ್ ನೇಮ್ ಏನಿದೆ ಮೆಂಡಿಲಿವಿಯಮ್ ಅಂತ ಇದೆ 101th ಎಲಿಮೆಂಟ್. ಪ್ರೀವಿಯಸ್ ಸೆಷನ್ನಲ್ಲಿ ಹೇಳಿತ್ತು. ಸೊ 101th ಎಲಿಮೆಂಟ್ನ ಸೊ ಇಲ್ಲೇ ಮೆಂಡಲಿವ್ ಕಾಂಟ್ರಿಬ್ಯೂಷನ್ಸಿಗೆ ಸೊ 101th ಎಲಿಮೆಂಟ್ನ ಏನಂತ ಹೇಳಿ ನೇಮಿಂಗ್ ಮಾಡಿದ್ದಾರೆ ಮೆಂಡಿಲಿವಿಯಮ್ ಅಂತ ಹೇಳಿ ನೇಮಿಂಗ್ ಮಾಡಿದ್ದಾರೆ. ಸೊ ಸೇಮ್ ವೇ 102 ಎಲಿಮೆಂಟ್ ತೊಗೊಂಡ್ರೆ ಸೊ 1 ಅಂತಂದರೆ UN, 2 ಅಂತಂದ್ರೆ 0 ಅಂತಂದರೆ ನಿಲ್, ನೆಕ್ಸ್ಟ್ 2 ಅಂತಂದರೆ DI. ಓಕೆ, ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಆ್ಯಡ್ I U M. I ಆಲ್ರೆಡಿ ಇದೆ ಸೊ U M. ಓಕೆ, ಅನಿಲ್ DM ಅಂತ ಹೇಳಿ. ಸೊ ದಿಸ್ ಈಸ್ ದ IUPAC ನೇಮ್ ಫಾರ್ ಅ 102 ಎಲಿಮೆಂಟ್. ಸೊ ನೆಕ್ಸ್ಟ್ 103 ಎಲಿಮೆಂಟ್ಸಿಗೆ ಸೊ ನೆಕ್ಸ್ಟ್ ಅನಿಲ್ ಟ್ರೈ M, ಅನಿಲ್ ಟ್ರೈ M. ಓಕೆ, ಸೊ ನೆಕ್ಸ್ಟ್ 104th ಎಲಿಮೆಂಟ್ಸಿಗೆ ಸೊ ಹಿಯರ್ ಅನಿಲ್ ಕ್ವಾಡ್ M. ಓಕೆ, ಸೊ ಅನಿಲ್ ಕ್ವಾಡಿಯಮ್. ಓಕೆ, ಸೊ ದಿಸ್ ಈಸ್ ದಿ IUPAC ನೇಮ್ ಫಾರ್ ಅ 104th ಎಲಿಮೆಂಟ್. ಓಕೆ, ಸೊ ನೆಕ್ಸ್ಟ್ 105th ಎಲಿಮೆಂಟ್. 105th ಎಲಿಮೆಂಟಿಗೆ ಏನು ನೇಮಿಂಗ್ ಕೊಡ್ಬೋದು ನಾವು ಅನಿಲ್ ಪೆಂಟ್ I U M, Anil Pentium. So this is the IUPAC name of a 105th element. Okay, so 106th element sige Anil Hex I U M, Anil Hexium. Okay, so this is the IUPAC name. So next symbol ಹೇಗೆ ಕೊಡ್ತೀವಿ ಇದ್ರದ್ದು IUPAC ನೇಮ್ ಆಯಿತು. ನೆಕ್ಸ್ಟ್ ಸಿಂಬಾಲು ಸೊ ಫಸ್ಟ್ ಫಾರ್ ಅ 101 ಎಲಿಮೆಂಟ್. ಸೊ ಇದನ್ನು ನಾವು ಹೇಗೆ ಸಿಂಬಲೈಸ್ ಮಾಡಬೇಕಂದ್ರೆ ಸೊ ಫಸ್ಟ್ ಲೆಟ್ರ್ ಯಾವಾಗಲೂ ಕ್ಯಾಪಿಟಲ್ ಇರಬೇಕು. ಫಾರ್ ಅ 1 ವಿ ಆರ್ ಗೋಯಿಂಗ್ ಟು ಯೂಸ್ U, ಫಾರ್ 0 ವಿ ಆರ್ ಗೋಯಿಂಗ್ ಟು ಯೂಸ್ N. ಸೊ ನೆಕ್ಸ್ಟ್ ಫಾರ್ 1 ಅಗೇನ್ ವಿ ಆರ್ ಗೋಯಿಂಗ್ ಟು ಯೂಸ್ U. Okay, so this is the symbol for a 101th element. For 102 element, so symbol is U, N,
D. Okay, so next 103 element U N T. So next 104th element U N Q. Next 105th element U N P. Next 106th element U N H. So these are the symbols which were used for a IUPAC names. Okay, so ಅವೇನು ಕಂಪ್ಲೀಟ್ ಆಗಿ ಸ್ಟಡಿ ಆಗಿ ಸೊ ಒಂದು ಆಥರೈಸ್ಡ್ ಏನೋ ಸೊ ನೇಮಿಂಗ್ಸ್ನ ಕೊಟ್ಟಾಗ ಸೊ IUPAC ಏನು ಮಾಡ್ತೈತಿ ಒಂದು ನೇಮಿಂಗ್ನ ಕೊಡ್ತೈತಿ. ಸೊ ಫಾರ್ ಎಕ್ಸಾಂಪಲ್ 101th ಎಲಿಮೆಂಟಿಗೆ ಸೊ ಏನು ಮೆಂಡಲಿವಿಯಮ್ ಅಂತ ಹೇಳಿ ಕೊಟ್ಟರು, 104th ಎಲಿಮೆಂಟಿಗೆ ರುದರ್ಫೋರ್ಡಿಯಮ್ ಅಂತ ಹೇಳಿ ನೇಮಿಂಗ್ ಕೊಟ್ಟರು. ಓಕೆ, ಸೊ ಅದೇನು ಕರೆಕ್ಟಾಗಿ ರಿಕಾಗ್ನೈಸ್ ಆದಾಗ ಅದಕ್ಕೊಂದು ನೇಮಿಂಗ್ ಅಂತ ಹೇಳಿ IUPAC ಮೆನ್ಷನ್ ಮಾಡ್ತೈತಿ. ಸೊ ದಿಸ್ ಈಸ್ ಅಬೌಟ್ ದಿ IUPAC ನೇಮಿಂಗ್ ಆಫ್ ಎಲಿಮೆಂಟ್ಸ್. ಓಕೆ, ಸೊ ನಾನಿಲ್ಲಿ 106 ಮಟ್ಟ ಬರೆದಿದ್ದೇನೆ. ಸೊ ನೀವು ನೆಕ್ಸ್ಟ್ ಇದನ್ನು ಕಂಟಿನ್ಯೂಯೇಷನ್ ಇಟ್ಟು 120 ಮಟ್ಟನೂ ಬರೀರಿ. ಓಕೆ, ಸೊ ಇಲ್ಲೇನು ಮಾಡಿರಿ ನೀವು, ಸೊ IUPAC ನೇಮು ಸಿಂಬಾಲ್ ಆಯ್ತಲ್ಲ, ನೆಕ್ಸ್ಟ್ IUPAC ಏನು ಒಂದು ರೆಫರೆನ್ಸ್ ನಂಬರ್ ಇದು ನೇಮಿಂಗ್ ಕೊಟ್ಟಿರ್ತದಲ್ಲ ಆ ನೇಮಿಂಗು ಬರೀರಿ. ಫಾರ್ ಎಕ್ಸಾಂಪಲ್ 101ಗೆ ಹೆಂಗೆ ಮೆಂಡಲಿವಿಯಮ್ಮು, 104 ಇದಕ್ಕೆ ರುದರ್ಫೋರ್ಡಿಯಮ್ ಅಂತ ಹೇಳಿ ಹೆಂಗೆ ಅಂತ ನೇಮಿಂಗ್ ಕೊಟ್ರಲ್ಲ, ಸೊ ಆ ನೇಮಿಂಗ್ಸ್ನು ಬರೀರಿ ಕಾಲಮ್ಸ್ ಹಾಕಿ ನೀಟಾಗಿ. ಸೊ ಫಸ್ಟ್ ಕಾಲಮ್ನಲ್ಲಿ ಸೊ ನಂಬರ್ಸ್ ಇರಬೇಕು, ಸೆಕೆಂಡ್ ಕಾಲಮ್ನಲ್ಲಿ IUPAC ನೇಮು, ಥರ್ಡ್ ಕಾಲಮ್ನಲ್ಲಿ ಅದ್ರ ಸಿಂಬಾಲು, ಸೊ ನೆಕ್ಸ್ಟ್ ಕಾಲಮ್ನಲ್ಲಿ ದ ಫೈನಲ್ ನೇಮ್ ವಿಚ್ ವೆರ್ ಗಿವನ್ ಬೈ IUPAC. ಓಕೆ, ಸೊ ದಿಸ್ ಈಸ್ ಅಬೌಟ್ IUPAC of a element. Okay, we will discuss about electronic configuration and periodic table. Okay, so what do you mean by electronic configuration? So here the electronic configuration is nothing but the filling up of electron in a orbital, that is called as a electronic configuration. ಒಂದು ಅಟಮ್ ನಲ್ಲಿ ಸೊ ಆರ್ಬಿಟಲ್ ಒಳಗೆ ಹೇಗೆ ಎಲೆಕ್ಟ್ರಾನ್ ನ ಫಿಲ್ ಅಪ್ ಮಾಡ್ತೇವೆ ಅಂತ ಹೇಳಿ ನಾವೇನು ಹೇಳ್ತೇವಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ಅ electronic configuration. Okay, so here the filling up of electronic configuration electrons in a orbital of an atom, that is totally depends on a quantum numbers. Okay, so here we have 4 quantum numbers. First one is principal quantum number, second one is azimuthal quantum number, third one is magnetic quantum number, fourth one is spin quantum number. Okay, so here the n value that will indicate the principal quantum number, and also this will indicates the period number where the elements are located. Okay, so and also this will indicates the valency shell of a elements. Okay, so valency shell ಅಂತಂದ್ರೆ ಫಸ್ಟ್ ಪೀರಿಯಡ್. ಈಗ n is equal to 1 ಅಂತಂದ್ರೆ so electrons will fill in the so one first orbital or a first shell. Okay, so second n is equal to 2 ಅಂತ ಹೇಳಿ ತಗೊಂಡ್ರೆ, this is n is equal to 2 ಅಂತ ಹೇಳಿ ತಗೊಂಡ್ರೆ, so here the electrons were filled in the second shell in a 2s and 2p orbital. Okay, so n is equal to 3 ಅಂತ ತಗೊಂಡ್ರೆ, so electrons will filled in the third shell. Okay, so this is the n value. It also gives the valency shell of a element where the electrons are going to fill. Okay, so this is about the principal quantum number. Okay, so here in our the previous session we discussed about Aufbau principle. Okay, so here the Aufbau principle will helps us to fill the electron in a respective orbital. Okay, so here we are going to fill the electron in a increasing order of their energies. Okay, first we are going to fill in a 1s orbital, then we are going to fill in a 2s orbital. So here the Aufbau means so here building up or a filling up. Okay, so ಅದನ್ನ ನಾನು ಹೇಳೋದು ಮರ್ತಿದ್ದೆ, ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳುವಾಗ Aufbau ಅಂತಂದ್ರೆ ಅದೇನು ಸೈಂಟಿಸ್ಟ್ ನೇಮ್ ಅಲ್ಲ, ಸೊ that is just the name, so which means the filling up or a building up. Okay, so here according to Aufbau principle, so first we have to fill in the 1s orbital, then 2s, 2p, 3s, 3p, 3d, 4s, 4p, 4d, 4f, 5s, 5p, 5d and 5f. Okay, so according to Aufbau principle, first we have to fill the electron in 1s orbital, then 2s orbital, then 2p orbital, then 3s orbital, then
4p orbital, next 4s, then we have to fill in the 3d. So here this is continue, so next we have to fill in 4d and 5p. Okay, so idenagutte continuation agutte. So first we have to fill the electron in a lower energy levels, then we have to fill the electron in a higher energy level. So here when we consider the electronic configuration of a periods, okay, so now first ಏನು ಮಾಡಬೇಕು, ಎಲೆಕ್ಟ್ರಾನ್ಸ್ನ ಸೊ ಫಸ್ಟ್ ಲೋವರ್ ಎನರ್ಜಿ ಒಳಗೆ ಫಿಲ್ ಮಾಡ್ಕೊತ ನೆಕ್ಸ್ಟ್ ಹೈಯರ್ ಎನರ್ಜಿ ಒಳಗೆ ಫಿಲ್ ಮಾಡ್ಕೋಬೇಕು. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ configuration in period. So if we are going to consider the electronic configuration in period, so here when we consider the first period, okay, so here period that indicates the n value. Okay, so when we consider the first period, so first period, so here shell, so in first period the electrons will filled in the k shell. So next when we consider the orbitals where the electrons are, sorry, first write the elements, total elements in that shell, sorry, in that period. So here there are totally 2 elements are present in a first period. Okay, so here next orbital being filled. Okay, so here so when we consider the first period, so first period means k shell, so electrons will filled in the k shell. So here in the first period there are totally 2 elements are present. So here the orbitals which were going to fill in the first period, they are nothing, that is nothing but the s orbital. Okay, so n is equal to 1 iddaga l is equal to ಏನಿರುತ್ತೆ 0 ಇರುತ್ತೆ. n is equal to 1 ಇದ್ದಾಗ ಆಲ್ರೆಡಿ ನಮಗೆ ಗೊತ್ತಿದೆ ಅಲ್ಜಿಬ್ರಿಕಲ್ ಕ್ವಾಂಟಮ್ ನಂಬರ್. ಸೊ n is equal to 1 ಇದ್ದಾಗ l is equal to 0 ನೇ ಇರುತ್ತೆ. ಸೊ ಫಾರ್ 0 the orbital is s orbital. Okay, so here for first period electrons will filled in the 1s orbital. So Aufkow principle prakara, so first we have to fill the electrons in a 1s orbital. So here it consists totally 2 elements. Okay, so first one is hydrogen. So in hydrogen electrons will filled in the first orbital, that is 1s orbital. So hydrogen consists only 1 electron that will fill in the 1s orbital. So this period ends to helium. Okay, so helium it consists 2 electrons, they are going to fill in the 1s orbital. Okay, so this is about the first period. First period is the shortest period that consists only 2 elements. Okay, so when we consider the second one, so second one, so here that is the L shell. For L shell n value is 0 and 1. Okay, so 0 and 1 antandre electrons will fill in a 2s orbital and 2p orbital. Okay, so ಇಲ್ಲಿ total number of orbitals ಎಷ್ಟಿದಾವು 1 orbital ಇದೆ. Okay, so ಇಲ್ಲಿ total number of orbitals ಎಷ್ಟಿದಾವು 1 plus 3 p orbitals ನಲ್ಲಿ ಎಷ್ಟು orbitals ಇರ್ತಾವು 3 orbitals ಇರ್ತಾವು. 3 plus 1 ಅಂತಂದ್ರೆ 4, ಟೋಟಲಿ ಎಷ್ಟು orbitals ಇದಾವೆ ಇಲ್ಲಿ 4 orbitals ಇದಾವೆ. ಸೊ ನೆಕ್ಸ್ಟ್ ಇಲ್ಲಿ total number of elements ಎಷ್ಟಿದಾವೆ ಅಂತಂದ್ರೆ 8 elements. So they are present in a second period. Okay, so here the second period that starts from lithium. Okay, so lithium nalli so electrons they are going to get filled in the 2s orbital. ಯಾಕಂತಂದ್ರೆ already 1s and 2s orbital, sorry, 1s orbital is completely filled. So that's why in lithium, so here the valency electrons will filled in the 2s orbital. So when we consider the electronic configuration of lithium, so that is 1s2 and
2s1. Okay, so next when we consider the 13th group element in a same period, so that is boron. Okay, so in boron, so here the electrons are getting filled in the p orbital. So ಈಗ ಏನಾಗ್ತದೆ, ಲಿಥಿಯಂ ನೆಕ್ಸ್ಟ್ ಯಾವ್ದು ಬರುತ್ತೆ ಅಲ್ಲಿ, ಸೊ ಬೆರಿಲಿಯಂ ಬರುತ್ತೆ. ಬೆರಿಲಿಯಂನಲ್ಲಿ ಕಂಪ್ಲೀಟ್ 2s ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ಡ್ ಆಗಿ, ಸೊ ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಎಲ್ಲಿ ಫಿಲ್ ಆಗ್ತಾವು, 2p ಆರ್ಬಿಟಲ್ನಲ್ಲಿ ಫಿಲ್ ಆಗ್ತಾವೆ. ಸೊ ಬೋರಾನ್ ತೊಗೊಂಡ್ರೆ ಏನಾಗ್ತದೆ, ಬೋರಾನ್ನಲ್ಲಿ ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p1. So, okay, so here the electrons will getting filled in the p orbital from boron. Okay, so next this period ends at a neon. Okay, so neon, so here in case of neon, so p orbital is completely filled. Okay, so here the electronic configuration of neon is 1s2 2s2 and 2p6. Okay, so in neon, so K shell and L shell, they are completely filled. Okay, so here the second period starts from lithium and ends with the neon. Okay, so next when we consider the third period, so this is M shell. So in M shell there are totally 8 elements are present. So here the 3s orbital and 3p orbitals are get filled in the third period. Okay, so third period ನಲ್ಲಿ ನೋಡಿದ್ರೆ, ಸೊ ನಮಗೆ 2p ಆರ್ಬಿಟಲ್ ಆದ್ಮೇಲೆ ನಾವು ನೆಕ್ಸ್ಟ್ ಯಾವ ಆರ್ಬಿಟಲ್ ನಲ್ಲಿ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಬೇಕು, 3s ಆರ್ಬಿಟಲ್ ನಲ್ಲಿ. ಸೊ 3s ಆರ್ಬಿಟಲ್ ಆಗಿದ್ಮೇಲೆ ನೆಕ್ಸ್ಟ್ ಯಾವ್ದು ಏನು ಎನರ್ಜಿ ಲೆವೆಲ್ ನಲ್ಲಿ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಬೇಕು, 3p ಆರ್ಬಿಟಲ್ ನಲ್ಲಿ ಫಿಲ್ ಮಾಡಬೇಕು. ಸೊ ದ್ಯಾಟ್ಸ್ ವೈ 3s and 3p orbitals are get filled in the third period. Okay, so here it consists totally 4 orbitals. Okay, so 3s is 1, so 3p ಒಳಗೆ 3 orbitals present ಇರ್ತಾವೆ, px py pz ಅಂತ ಹೇಳಿ. ಸೊ 3 plus 1 that is 4. Okay, so here the third period, so this is starts from sodium. Okay, so here the atomic number of sodium is 11. So here the electrons they start filling in the 3s1 orbital. Okay, so 3s1 orbital ನಲ್ಲಿ ಏನಾಗ್ತವೆ, ಎಲೆಕ್ಟ್ರಾನ್ಸ್ ಫಿಲ್ ಆಗ್ತವೆ. ಸೊ here this period, so that is ends with the argon. Okay, so argon, so atomic number is 18. So here for argon electronic configuration is neon 3s2 3p6. Okay, so here in case of this third period, next here the 3s and 3p orbitals are completely filled. So here the third period is starts from sodium and ends with the argon. Okay, so here the complete filling of third shell will takes place. Okay, so when we consider fourth period, so fourth period is, it consists n shell. So here the n shell filling up is takes place. So here the total number of elements are 18. So in case of third period, so here the 3d 4s and 4p orbitals are get filled in the fourth period. Okay, so here the total number of orbitals are, so 3d ಅಂತಂದ್ರೆ, so d orbitals ಎಷ್ಟು ಇರ್ತವೆ, 5 ಇರ್ತವೆ. 5 plus 1 is 6, 6 plus 3 that is 9. Okay, so here there are totally 9 orbitals which were present in the fourth period. Okay, so here the fourth period that is starts from potassium. So here the electronic configuration of potassium is argon 4s1. Okay, so here electrons will start filling in the 4s orbital. So next in case of fourth period, so here it consists 3d transition series. Okay, so fourth period consists 3d transition series. Okay, so 3d transition series antandre, so it is starts from scandium. So here the scandium atomic number is 21. Next the electronic configuration is argon 4s2 3d1. Okay, so this 3d transition series ends with a zinc.
So here the atomic number of zinc is 30 and its electronic configuration is argon 4s2 3d10. Okay, so ಇಲ್ಲಿ fourth period ಒಳಗ we get the 3D transition series. So 3D transition series ಅಂತಂದ್ರೆ so here the electrons will fill in the 3D orbital. Okay, so here 4s orbital has the lesser energy than that of 3D orbital. That's why 4s orbital gets filled first and then 3D orbital. Okay, so after the 3D orbital ends with the zinc, atomic number is 30 and its electronic configuration is argon 4s2 3d10. Okay, so here this period ends with krypton. Okay, so here the electronic configuration of krypton is argon 4s2 3d10 4p6. Okay, so here the fourth shell is completely filled at a krypton. Okay, so krypton nalli 4s2 3d10 4p6. So fourth shell enagide completely fill agide. So here in fourth period we get the 3D transition series. So this series starts from scandium and ends to zinc. Okay, so fourth period starts from potassium and ends to krypton. Okay, so next when we consider the fifth one, so fifth one is, so here it consists totally 18 elements. So here the 4D 5s and 5p orbitals will get filled in the fifth period. So it consists totally 9 orbital. Okay, so 5 plus 1 6, 6 plus 1 plus 3 is 9. Okay, so when we consider the fifth period, so it starts from rubidium. So here the electronic configuration of rubidium is krypton 5s1. Okay, so in fifth period, so in rubidium, so electrons, the valency electrons are filled in the 5s orbital. Okay, so here this will ends to xenon. So here the xenon electronic configuration is krypton 5s2 4d10 and 5p6. Okay, so here the fifth period starts from rubidium and ends with the xenon with the electronic configuration krypton 5s2 4d10 5p6. Okay, so here we will get 4D transition series. 4D transition series. Okay, so here the 4D transition series starts from yttrium. Okay, so here the atomic number of yttrium is 39. Okay, so 39. So here the electronic configuration of yttrium is krypton 5s2 4d1. Okay, so here the 4D transition series ends with the cadmium. So here the electronic configuration of so atomic number of cadmium is 48. So electronic configuration of cadmium is krypton 5s2 4d10. Okay, so this is the 4D transition series which were present in a fifth period. Okay, so fifth period, this is starts from yttrium and ends to a cadmium. So here the electrons are going to fill in the 4D orbitals. So here the electrons are completely filled in 4D orbitals in a cadmium. So when we consider the xenon, so here the 5s 4D and 5p orbitals are completely filled in a xenon. Okay, so next when we consider the sixth period, sixth period, so here there are totally 32 elements are present. So here 4f 5d 6s and 6p orbitals are get filled in the sixth
period. Okay, so there are totally how many orbitals are there? So 7 plus 5 plus 1 plus 3. Okay, so ಎಷ್ಟಾಯಿತು 16 periods. Okay, sorry, 16 orbitals. Okay, so when we consider the 6th period, so this is starts from cesium. Okay, so here the electronic configuration of cesium is xenon 6s1. Okay, so here the electrons will filled in the 6s orbital. Okay, so this one is ends at a radon. So here the electronic configuration of radon is xenon 6s 2 4f 14. So I will write this one here, radon xenon 6s2 4f 14 5d10 and 6p6. Okay, so this is the electronic configuration of a radon. Okay, so here we will get the inner transition series. Okay, so in case of 6th period, so we will get 4f inner transition series. Okay, so here this series starts from cerium. Okay, so it starts from cerium and ends to lutetium. So here this series is called as a lanthanoid series. Okay, so after the lanthanum, so lanthanum is the d block element. Okay, so here after the lanthanum, so electrons will filled in the 4f orbital. So that's why this the series 4f inner transition series starts from cerium to lutetium. Okay, so here after lanthanum, the 14 elements in which the electrons are filled in the valency electrons are filled in the 4f orbital. So that's why this elements from cerium to lutetium, they are called as a lanthanoids, because they will start after lanthanum. That's why they are called as a lanthanoids. So here when we consider the atomic number of cerium, that is 58 and this one is 71. Okay, so next after the lutetium, so here the 6d transition series we will get in the periodic table. 6d transition series. Okay, so in this the electrons are filled in the 6d orbitals. Okay, so here this is this is 5d transition series. 5d transition series. So in case of 5d transition series, this is starts from hafnium and ends with the mercury. Okay, so here the atomic number of hafnium is 72 and mercury is 80. Okay, so this is the 5d transition series. Okay, so this is about 6th period. When we consider the 7th period, so here the 7th period, it consists 32 elements. Okay, so here the 5f orbitals and 6d orbitals, 7s orbital and 7p orbitals are get filled in the 7th period. So it consists totally 16 orbitals. Okay, so 32 elements and it consists totally 16 orbitals. So here this period starts from francium. So here the electronic configuration of francium is radon 7s1. Okay, so it ends with the Augenson. Okay, Og, that the electronic configuration of Augenson is radon 7s2
5f14, 6d10 and 7p6. Okay, so this is the electronic configuration of a Organson. So this is the 7th period. In 7th period 5f, 6d, 7s and 7p orbitals are going to fill in the 7th period. So when we consider the orbitals which were filled in a respective periods, so they will explains about the total number of elements which are present in a respective elements. Okay, so when we double the number of orbitals, we will get the total number of elements which were present in the respective period. Okay, so this is about the electronic configuration of a period. Okay, so in 7th period, so here we will get the 5f transition, inner transition series. So 5f inner transition series starts from thorium and ends with the lawrencium. So here we will get the 6d transition series. Okay, so here the 7th period, this is the period where we are going to find the synthesized elements, that means man-made elements, and the almost all the elements which were present in the 7th periods, so they are the radioactive elements. Okay, so next we will discuss about the electronic configuration in a group. Electronic configuration in a group. Okay, so here when we consider the electronic configuration in group, so the elements which were present in a group, so they have the same valential electronic configuration. For example, when we consider the first group, so it consists lithium, sodium, potassium, rubidium, cesium and francium. So next group element is beryllium, magnesium, calcium, strontium, barium and radon. Okay, so sorry, radium. Okay, so when we consider the 13th group elements, boron, aluminium, gallium, indium, thallium, nihonium. So next carbon, sulfur, silicon, sorry, germanium, so these are the S and P block elements. So here when we consider the electronic configuration, so the elements which were present in the same group, they have the same valential electronic configuration. So when we consider first group element, so here the valential electronic configuration is 2s1, 3s1, 4s1, 5s1, 6s1 and 7s1. Okay, so here when we consider the general electronic configuration of first group elements, that is ns1. Okay, for second group elements, that is ns2. So for a 13th group elements, that is ns2 np1. So for a 14th group elements, ns2 np2. So for 15th group, ns2 np3. For 16th, ns2 np4. For 17th, ns2 np5. For 18th, ns2 np6. Okay, so ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿ, ಸೊ ನೀವು ಏನು ಮಾಡಿದ್ರು ಮುಂದೆ ಎಲೆಕ್ಟ್ರಾನಿಕ್ ವೆಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀರಿ. ಸೊ ಆಸ್ ಲೈಕ್ ಅ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್. ಓಕೆ, ಸೊ ಹಿಯರ್
they have the resembles valence shell electronic configuration. So group nallirunತಹ elements they have the same valence shell electronic configuration. So this is about the electronic configuration in a group. Okay, I hope you understood about today's session. We will continue this new concept in a new session. Thank you.